ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕೆಮಿಸ್ಟ್ರಿಯಲ್ಲಿ ಸಂಬಂಧಪಟ್ಟಂತೆ ಫಸ್ಟ್ ಟೆಸ್ಟ್ಗೆ ಬರ್ತಕ್ಕಂಥ ಮೊದಲ 3 ಚಾಪ್ಟರ್ಗಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ನಿಮ್ಮ ಫಸ್ಟ್ ಟೆಸ್ಟ್ಗೆ ಇವು ಯೂಸ್ ಆಗೇ ಆಗ್ತವೆ. ಸೊ ಇದೇ ತನಗಿರ್ತಕ್ಕಂಥ ಇದಕ್ಕಿಂತ ಮುಂಚೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಇವೆರಡು ವಿಡಿಯೋನ ಹಾಕಿದ್ದೇನೆ. ಅವೆರಡರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮತ್ತು ನಿಮ್ಮ ಎಕ್ಸಾಮ್ ಯಾವ ಡೇಟ್ ಇದೆ ಅಂತ ಹೇಳಿದರೆ ಸೊ ಖಂಡಿತವಾಗಿ ಫಿಸಿಕ್ಸು, ಬಯೋ ಮತ್ತು ಮ್ಯಾಥಮೆಟಿಕ್ಸನ್ನು ಕೂಡ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಸೊ ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದ್ದಾವೆ. ಸೊ ನೀವೇ ಅವುಗಳನ್ನು ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡಬೇಕಂತಂದರೆ ಪ್ರಿಪೇರ್ ಮಾಡಬೇಕು, ಯಾಕೆಂದರೆ ಸಮಯ ತುಂಬಾ ಆಗ್ತದೆ. ಎಸ್, if the process of dissolution of a solid in liquid in an endothermic is its solubility ಅಂತ ಕೇಳಿದರು. ಸೊ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಂತ ಬರ್ತದೆ. ನೆಕ್ಸ್ಟ್ ಮೊಲಾಲಿಟಿ ಬಗ್ಗೆ ಒಂದು ಡೆಫಿನೇಷನ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ರೌಲ್ಸ್ ಲಾ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಬಂದಿದೆ ನೋಡಿ. ಓಕೆ, ಪಾಸಿಟಿವ್ ಡೆವಿಯೇಷನ್ ಅಂತ ಕೇಳಿದರು. ನೆಕ್ಸ್ಟ್ ವಾಟ್ ಈಸ್ ರಿವರ್ಸ್ ಒಸ್ಮೋಸಿಸ್ ಅಂತ ಕೇಳಿದರೆ, ಮೆನ್ಷನ್ ಇನ್ ಒನ್ ಇಟ್ಸ್ ಅಪ್ಲಿಕೇಶನ್ ಕೇಳಿದರು. ಸ್ಟೇಟ್ ಹೆನ್ರೀಸ್ ಲಾ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕವರ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಕಡೆ ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಝಿನ್ ಇನ್ ಸೊಲ್ಯೂಷನ್ ಕಂಟೈನಿಂಗ್ 30% ಬೈ ಮಾಸ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇವುಗಳು ಕೂಡ ಕ್ವಶನ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಇವು ಪಾಠದಲ್ಲಿ ಕೊಟ್ಟಿದ್ದಾರೆ ಅಂತೆ. ಸೊ ಜಸ್ಟ್ ಕ್ವಶನ್ಸ್ ಆದರೂ ನೋಡ್ಕೊಡ್ರಿ. ಸೊ ನಿಮ್ಮ ಟೆಸ್ಟಿಗೆ ಆರಾಮ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ನೆಕ್ಸ್ಟ್ ಈ ಕಡೆ ಕೇಳ್ತಕ್ಕಂಥ ಪ್ರಶ್ನೆ, ಓಕೆ, ಮೊಲಾರಿಟಿ ಬಗ್ಗೆ ಭಾಳ ಕ್ವಶನ್ಸ್ ಇದ್ದಾವೆ ನೋಡಿ. ಸೊ ಅದನ್ನು ಬಯಟ್ ಮಾಡ್ಕೊಂಡೋಗಿ, ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಓಕೆ, ಸೊ ಕ್ವಶನ್ಸ್ ಆದರೂ ನಿಮಗೆ ತುಂಬ ಯೂಸ್ ಆಗ್ತದೆ. ಸೊ ನಿಮಗೆ ಇಲ್ಲಿ ಸೊಲ್ಯೂಷನ್ಸ್ ಇರಲಿಲ್ಲ ಅಂದರೆ ಕ್ವಶನ್ಸ್ ಆದರೂ ಕೂಡ ನೀವು ಖಂಡಿತವಾಗಿ ಪ್ರಿಪೇರ್ ಮಾಡಿಕೊಂಡು ನೋಟ್ಸ್ನಲ್ಲಿ ನೀವು ಕೊಟ್ಟರೆ ಸೊ ಖಂಡಿತವಾಗಿ ಏನಾಗ್ತದೆ ಅಂದರೆ ಯೂಸ್ ಆಗ್ತದೆ. ಓಕೆ, ಸೊ ಪ್ರಾಬ್ಲಮ್ಸು ಕೂಡ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ಸ್ಗಳನ್ನು ಕೂಡ ಅರ್ಥ ಮಾಡಿಕೊಡ್ರಿ. ಎಸ್, ಇಷ್ಟು ಫಸ್ಟ್ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಕ್ವಶನ್ಸ್ ಇತ್ತು. ಅವ್ರು ಏನು ಮಾಡಿದ್ದಾರೆ, ಪರ್ ಇಯರ್ ವೈಸು ಸೊ ಏನು ಇಂಪಾರ್ಟೆಂಟ್ ಅಂತ ಕ್ವಶನ್ ಅನ್ನಿಸ್ತಾವಲ್ಲ ಅವೆಲ್ಲವುಗಳನ್ನು ಯೂನಿಟ್ ವೈಸ್ ಸೆಟ್ ಮಾಡಿದ್ದಾರೆ. ಸೊ ಹೀಗಾಗಿ ಸೊ ನಿಮಗೆ ಈ ಕ್ವಶನ್ಸ್ಗಳೇನಪ್ಪ ಅಂದರೆ ಒಂದು ರೀತಿ ಹೆಲ್ಪ್ಫುಲ್. ಓಕೆ, ಹೆನ್ರಿ ಲಾ ಬಗ್ಗೆನೇ ಭಾಳ ಕ್ವಶನ್ಸ್ ಇದ್ದಾವೆ, ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಓಕೆ, ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ NaOH ಆ್ಯಂಡ್ ವಾಟರ್ ಈ 4 ಗ್ರಾಮ್ ಆಫ್ NaOH ಈಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್. ಇನ್ನು ನೆಕ್ಸ್ಟ್ ಎಲೆಕ್ಟ್ರೋಲೈಟ್ ಸಾಲ್ಯೂಟ್ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಎಸ್, ಸೊ ಇವೆಲ್ಲ ನಿಮ್ಮ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಓಕೆ, ನಮ್ಮ ಮೀದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಸ್ಮೋಟಿಕ್ ಪ್ರೆಷರ್ ಮೇಲಿದೆ, ಮೊಲಾರಿಟಿ ಮೇಲೆ ಪ್ರತಿ ಸರಿ ಅದೇ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಾಗ್ತದೆ ಅದು ಮತ್ತು ಹೆನ್ರೀಸ್ ಲಾ ಅವೆರಡು. ಇಲ್ಲಿಗೆ 1 ಚಾಪ್ಟರ್ ಮುಗೀತು. ಇನ್ನು ಸೆಕೆಂಡ್ ಚಾಪ್ಟರ್ ನೋಡೋಣ, ಎಲೆಕ್ಟ್ರೋ ಕೆಮಿಸ್ಟ್ರಿ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಇದು ಕೂಡ ಎಲೆಕ್ಟ್ರೋ ಕೆಮಿಸ್ಟ್ರಿ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಎಸ್, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಇತ್ತು. ಎಸ್, ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿದ್ದಾವೆ ಇವು. SI ಯೂನಿಟ್ ಆಫ್ ಕಂಡಕ್ಟಿವಿಟಿ ಕೇಳಿದ್ದಾರೆ. ಮೆನ್ಷನ್ ಎನಿ 3 ಫ್ಯಾಕ್ಟರ್ ವಿಚ್ ಅಫೆಕ್ಟ್ ಎಲೆಕ್ಟ್ರೋಲೈಟ್ ಕಂಡಕ್ಟಿವಿಟಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆ, ನೆಕ್ಸ್ಟ್ ಸೊ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ದಾವೆ. ಸೊ ನಿಮ್ಮ ಟೆಸ್ಟಿಗೆ ಏನಪ್ಪ ಅಂದರೆ ಇದು ಒಂಥರ ಟೆಸ್ಟಲ್ಲಿ ಇರ್ತಕ್ಕಂಥ ನಿಮ್ಗೆ ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಓಕೆ, ಸೊ ಅದು ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತವಾಗಿ ಅಂಕಗಳು ನಿಮಗೆ ಬಂದೇ ಬರ್ತವೆ. ಅದನ್ನು ನೀವು ಏನು ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡೋದನ್ನು ಸ್ವಲ್ಪ ಮರಿಬೇಡಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ಇದು. ಸೊ ನಾನಿಲ್ಲಿ ಬರೀ 3 ಚಾಪ್ಟರ್ಸ್ ಅಷ್ಟೇ ಕವರ್ ಮಾಡಿದ್ದೀನಿ, ಭಾಳ ಕವರ್ ಮಾಡಿಲ್ಲ. ಎಸ್, ಇದು ಕೆಮಿಕಲ್ ಕೈನೆಟಿಕ್ಸ್ ಅಂತ 3rd ಯೂನಿಟ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇದ್ದಾವೆ. ಕೆಲವು ಸರಿ 3rd ಯೂನಿಟ್ ಕೊಡ್ತಾರೆ, ಕೆಲವೊಂದು ಕಡೆ ಕೊಡೋದಿಲ್ಲ. ಸೊ ಎಷ್ಟು ನಿಮ್ಮ ಲೆಕ್ಚರರ್ಸು ಕಾನ್ಸೆಪ್ಟ್ಗಳನ್ನ ಹೇಳಿದ್ದಾರೆ ಅಷ್ಟು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಆ್ಯಕ್ಟಿವೇಷನ್ ಎನರ್ಜಿ ಮೇಲೆ ಪ್ರಶ್ನೆ ಇತ್ತು, ಕಾಲಿಜನ್ ಫ್ರೀಕ್ವೆನ್ಸಿ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇದೆ,
ಮೆನ್ಷನ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮೊಲೆಕ್ಯುಲಿಟರಿ ಆಫ್ ರಿಯಾಕ್ಷನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಜೀರೋ ಆರ್ಡರ್ ರಿಯಾಕ್ಷನ್ ಮೇಲೆ ಪ್ರಶ್ನೆ ಬಂದಿದೆ. ಎಸ್. ಸೊ ಡ್ರಾ ಗ್ರಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಶೋವಿಂಗ್ ದ ಎಫೆಕ್ಟ್ ಆಫ್ ಕೆಟಲೈಸ್ಡ್ ಆನ್ ಆಕ್ಟಿವೇಶನ್ ಎನರ್ಜಿ ಮೇಲಿತ್ತೆ. ಡಿರೈವ್ ಇದೆ ನೋಡಿ, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ರೇಟ್ ಕಾನ್ಸ್ಟಂಟ್ ಇನ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಸೊ ಡೆರಿವೇಷನ್ನೇ ಕೆಮಿಸ್ಟ್ರಿಯಲ್ಲಿನೂ ಕೂಡ ಬಂದಿದೆ, ಫಿಸಿಕ್ಸಲ್ಲಿನೂ ಕೂಡ ಅದೇ ಇರ್ತದೆ. ಇಲ್ಲಿನೂ ಕೂಡ ಕೆಲವೊಂದಿಷ್ಟು ಕೇಳಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಓಕೆ, ಮೆನ್ಷನ್ ಟೂ ಫ್ಯಾಕ್ಟರ್ಸ್ ಆಫ್ ಇನ್ಫ್ಲುಯೆನ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್, ಡಿರೈವ್ ಇಂಟಿಗ್ರೇಟೆಡ್ ಇದೆ ನೋಡಿ ಜೀರೋ ಆರ್ಡರ್ ರಿಯಾಕ್ಷನ್ ಮೇಲೆ ಪ್ರಶ್ನೆ. ಓಕೆ, ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಸೊ ಖಂಡಿತವಾಗಿಯೂ ನಿಮಗೆ ಏನಾಗ್ತಾವೆ ಅಂತಂದರೆ ಯೂಸ್ ಆಗೇ ಆಗ್ತಾವೆ ಕ್ವಶನ್ಸ್ಗಳು. ನೆಕ್ಸ್ಟ್ ಎಸ್ ಯೂನಿಟ್ ಆಫ್ ದ ರೇಟ್ ಕಾನ್ಸ್ಟೆಂಟ್ ಫಾರ್ ಅ ಜೀರೋ ಆರ್ಡರ್ ರಿಯಾಕ್ಷನ್ ಅಂತ ಇದೆ. ಆ್ಯಕ್ಟಿವೇಶನ್ ಎನರ್ಜಿ ಮೇಲೆ ಪ್ರಶ್ನೆ, ಅದು ಕೂಡ ರಿಪೀಟೆಡ್ ಇದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಕ್ವಶನ್ಸ್ ಇತ್ತು, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಇದು ಕೂಡ ಇದೆ ನೋಡಿ ಜೀರೋ ಆರ್ಡರ್ ರಿಯಾಕ್ಷನ್ ಮೇಲೆ. ಸೊ ಗುಡ್ ಲಕ್.